ಕಾನೂನಂತೆ ಕಾನೂನು ಸರ್ವಂತ ಸರ್ಕಾರ ಜಲಸಂಪನ್ಮೂಲ ಖಾತೆ ಸಚಿವರಿಗೆ ಕರ್ನಾಟಕ ಸರ್ಕಾರಕ್ಕೆ ಕಾವೇರಿ ನೀರನ್ನು ಬಿಡುತ್ತಿರುವ ಕರ್ನಾಟಕ ಸರ್ಕಾರಕ್ಕೆ ಕಾನೂನಂತೆ ಕಾನೂನು ಸರ್ಕಾರವಂತೆ ಸರ್ಕಾರ ಏನು ನಿನ್ನೆ ದೆಹಲಿಯಲ್ಲಿ ನಡೆದಂತ ಕಾವೇರಿ ನಿರ್ವಹಣಾ ಮಂಡಳಿ ತೀರ್ಪು ಕರ್ನಾಟಕದಿಂದ ತಮಿಳುನಾಡಿಗೆ ದಿನಕ್ಕೆ 3500 ಕ್ಯೂಸೆಕ್ ನೀರನ್ನ ದಿನ ಹರಿಸಬೇಕು ಅಂತ ತೀರ್ಪು ಕೊಟ್ಟಿದೆ. ಈ ತೀರ್ಪು ಕರ್ನಾಟಕ ಜನತೆಗೆ ಒಂದು ದ್ರೋಹ ಬಗೆದಿದೆ, ಆಗ ರೈತರಿಗೆ ಬಹಳ ಅನ್ಯಾಯ ಮಾಡಿದೆ. ಆದ್ರಿಂದ ಏನು ರಾಜ್ಯ ಸರ್ಕಾರ ಎಚ್ಚೆತ್ತು, ಏನು ನಮ್ಮ ರಾಜ್ಯದಲ್ಲಿ ಸುಮಾರು 20 ಜಿಲ್ಲೆಗಳಿಗೆ ಮಳೆ ಇಲ್ಲ, ಕಾವೇರಿ ಮತ್ತು ಕಬಿನಿ ಜಲಾಶಯಗಳಲ್ಲಿ ನೀರಿಲ್ಲ, ಏನು ಕೇವಲ ಬರೀ 74 ಅಡಿ ನೀರಿದೆ. ಆದ್ರಿಂದ ಏನು ಸರ್ಕಾರ ಎಚ್ಚೆತ್ತು ತಮಿಳುನಾಡಿನ ಜೊತೆಲೆ ಮಾತುಕತೆಗೆ ಮುಂದಾಗಬೇಕು. ಹಾಗೆ ಏನು ನಮ್ಮ ರಾಜ್ಯದ ಚುನಾಯಿತ MLAಗಳಾಗಿರ್ಬೋದು, MP ಗಳಾಗಿರ್ಬೋದು, ಏನು ತಮಿಳುನಾಡು ಸರ್ಕಾರನ ಕರೆದು ಮಾತಾಡಿ ಅವರಿಗೆ ಪರಿವರ್ತನೆ ಮಾಡಬೇಕು. ನಮ್ಮಲ್ಲೇ ನೀರಿಲ್ಲ ಅಂತ ಹೇಳಿ, ನಮ್ಮ ಬೆಳೆಗಳಿಗೆ ನೀರಿಲ್ಲ, ನಮ್ಮ ಪಟ್ಟಣಗಳಿಗೆ ಹಳ್ಳಿಗಳಿಗೆ ಕುಡಿಯೋದಕ್ಕೆ ನೀರಿಲ್ಲ ಅಂತ ಹೇಳಿ ತಮಿಳುನಾಡು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕು. ಹಾಗೆ ಏನು ಕಳೆದ 16 ವರ್ಷ ಹಿಂದೆ ದಿವಂಗತ ಮಾಜಿ ಮುಖ್ಯಮಂತ್ರಿ ಕುಮಾರ ಮಂಗನಪ್ಪನವರು ಇದೇ ತರ ಕೋರ್ಟ್ ತೀರ್ಪು ಬಂದಾಗ ಆಗ ಅವರು ಒಂದು ದಿಟ್ಟ ನಿರ್ಧಾರ ಕೈಗೊಂಡು ನಮ್ಮ ರಾಜ್ಯದ ರೈತರಿಗೆ ನೀರಿಲ್ಲ, ಆದ್ರಿಂದ ನೀರನ್ನ ತಮಿಳುನಾಡು ಬಿಡಕ್ಕಾಗಿಲ್ಲ ಅಂತ ದಿಟ್ಟ ನಿರ್ಧಾರ ಕೈಗೊಂಡು ನೀರನ್ನು ಬಿಟ್ಟಿಲ್ಲ. ಅದೇ ರೀತಿಯಾಗಿ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯ ನೀರಾವರಿ ಸಚಿವರು ಕೂತ್ಕೊಂಡು ಮೀಟಿಂಗ್ ಮಾಡಿ ತಮಿಳುನಾಡು ಸರ್ಕಾರ ನೀರು ಬಿಡಕ್ಕಾಗಲ್ಲ ಅಂತ ಹೇಳಿ ತಮಿಳುನಾಡು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು. ಏನು ಮುಖ್ಯಮಂತ್ರಿ ಶಿವಕುಮಾರ್ ಅವರೇ ಏನು ಕನಕಪುರದ ಬಂಡೆ ಅಂತ ಹೆಸರು ತಕೊಂಡಿದ್ದೀರಿ, ಆ ಬಂಡೆ ಹೆಸರು ಉಳಿಬೇಕಾದ್ರೆ ಏನು ಕಾವೇರಿ ಡ್ಯಾಮ್ಗಾಗಿ ಆ ಬಂಡೆನ ಅಡ್ಡಗಟ್ಟಿ ನೀರನ್ನ ತಮಿಳುನಾಡಿಗೆ ಬಿಡಬಾರ್ದು ನೀವು, ಹಾಗಾದ್ರೆ ಮಾತ್ರ ನಿಮ್ಮ ಸರ್ಕಾರ ಉಳಿಯುತ್ತೆ, ಅಲ್ಲದೆ ಉಳಿದಿಲ್ಲ ಅಂತ ಈ ಮೂಲಕ ನಮ್ಮ ರಾಜ್ಯ ಚಾಮರಾಜನಗರ ಜಿಲ್ಲಾ ರಾಜ್ಯ ಕಬ್ಬು ಸಂಘದ ವತಿಯಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಆದ್ರಿಂದ ಈ ಕೂಡಲೇ ತಕ್ಷಣ ನೀರನ್ನ ಬಿಡೋದು ನಿಲ್ಲಿಸಬೇಕು. ಇದೇ ರೀತಿಯಾಗಿ ರಾತ್ರೋರಾತ್ರಿ ನೀರು ಬಿಟ್ಟರೆ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗುತ್ತೆ, ನದಿಗಳಿಗೆ ಇಳಿದು ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ರಾಜ್ಯ ಕಬ್ಬು ಸಂಘಕ್ಕೆ